ಪ್ಯಾಂಕ್ರಿಯಾಟೈಟಿಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ತುಂಬಾ ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಅದರಲ್ಲಿ ಇನ್ಫೆಕ್ಷನ್ ಆಗೋದು, ಇನ್ಫ್ಲಮೇಷನ್ ಆಗೋದು ಕಾಮನ್ ಆಗಿದೆ. ಹೊರಗಡೆ ಸಿಗುವಂತ ಆಹಾರದಲ್ಲಿ ಟೇಸ್ಟಿಂಗ್ ಪೌಡರ್ ಅದು ಇದು ಹಾಕಿರ್ತಾರೆ, ಅಥವಾ ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಜಾಸ್ತಿ ತಿನ್ನೋದು, ಹೊರಗಡೆ ಸಿಗುವ ಆಯಿಲ್ ಅನ್ನ ಯೂಸ್ ಮಾಡೋದು, ಅಲ್ಲಿ ಉತ್ಪತ್ತಿ ಆಗುವ ಡೈಜೆಸ್ಟಿವ್ ಎನ್ಸೈಮ್ ಅದರಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಈಗ ಪ್ಯಾಂಕ್ರಿಯಾಸ್ ಎಷ್ಟು ಮುಖ್ಯ, ಸೊ ಅದರ ಒಂದು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಪ್ಯಾಂಕ್ರಿಯಾಟೈಟಿಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಈಗ. ಯಾಕೆಂದರೆ ಅದರಲ್ಲಿ ಇನ್ಫೆಕ್ಷನ್ ಆಗೋದು, ಇನ್ಫ್ಲಮೇಷನ್ ಆಗೋದು ಕಾಮನ್ ಆಗಿದೆ. ಅದು ಯಾಕಾಗುತ್ತೆ ಅಂದರೆ ನೀವು ಏನಾದರೂ ಕೆಮಿಕಲ್ ಸೇವನೆ ಅಂದರೆ ಹೊರಗಡೆ ಸಿಗುವಂಥ ಆಹಾರದಲ್ಲಿ ಟೇಸ್ಟಿಂಗ್ ಪೌಡ್ರು ಅದು ಇದು ಹಾಕಿರ್ತಾರೆ, ಅಥವಾ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಜಾಸ್ತಿ ತಿನ್ನೋದು, ಹೊರಗಡೆ ಸಿಗೋ ಆಯಿಲನ್ನು ಯೂಸ್ ಮಾಡೋದು, ಇದೆಲ್ಲ ಮಾಡ್ತಾ ಏನಾಗುತ್ತೆ, ನಮ್ಮ ಡೈಜೆಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿ ಉತ್ಪತ್ತಿ ಆಗುವ ಡೈಜೆಸ್ಟಿವ್ ಎನ್ಸೈಮ್ ಏನಿರುತ್ತೆ ಅದರಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆಗ ನೀವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಅಲ್ಲಿ ಕೆಮಿಕಲ್ ಚೇಂಜಸ್ ಆಗಿ ಅದು ಸಣ್ಣ ಕರಳಿಗೆ ಅಲ್ಲಿಂದ ಬರಬೇಕಲ್ವ, ಕಾಮನ್ ಡಕ್ಟಲ್ಲಿ ಅಲ್ಲಿರುವಂಥ ಜ್ಯೂಸು ಅದರೊಳಗಡೆ ಬಂದು ಅಲ್ಲಿ ನಿಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು. ಅಲ್ಲಿನೇ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ಡೈಜೆಷನ್ ಸರಿ ಹೋಗೋದಿಲ್ಲ. ಅಂದರೆ ಮೋಷನ್ಗೆ ತುಂಬ ಸಲ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ. ಇದೆಲ್ಲ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗುತ್ತೆ. ಹೊಟ್ಟೆ ಉಬ್ರ ಬರೋದು, ಹೊಟ್ಟೆ ನೋವು ಪದೇ ಪದೇ ಬರುತ್ತೆ. ಹಾಗೆ ಆರೋಗ್ಯದ ಸಮಸ್ಯೆ ಕ್ಷೀಣಿಸ್ತಾ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.